ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಸಾಕ್ಷ್ಯಗಳನ್ನ ಈಗ ಪೊಲೀಸರು ಸಂಗ್ರಹಿಸಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಸಾಕ್ಷ್ಯಗಳು. ಟೆಕ್ನಿಕಲ್ ಎವಿಡೆನ್ಸ್ ನಲ್ಲಿ ಭೂಪತಿ ಭವಿಷ್ಯ ಅಡಗಿದ್ಯಾ? ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗ ಉತ್ತರ ಸಿಗುತ್ತೆ. ಒಟ್ಟು 16 ಪ್ರಮುಖ ಸಾಕ್ಷ್ಯಗಳನ್ನ ಪೊಲೀಸರು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಮೊಬೈಲ್ ಸಿಸಿಟಿವಿ ದೃಶ್ಯ ಹೇಳ್ತಾ ಇದೆ ಕ್ರೌರ್ಯದ ಕಹಾನಿ. ಪೊಲೀಸರ ವಿಚಾರಣೆಯ ಮುಂದೆ ಡೆವಿಲ್ ಡರ್ ಗಯಾ. ವಿಸ್ತಾರ ನ್ಯೂಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. 16 ಸಾಕ್ಷ್ಯಗಳು. ಆ ಸಾಕ್ಷ್ಯಗಳು ಯಾವುದು, ಎಷ್ಟು ಪ್ರಮುಖವಾಗಿರುತ್ತೆ, ಯಾವ ರೀತಿಯಾಗಿ ಈ ಕೇಸ್ನಲ್ಲಿ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿಯನ್ನ ನೀಡ್ತೀವಿ. 16 ಪ್ರಮುಖ ಸಾಕ್ಷ್ಯಗಳನ್ನ ಈ ಸಂದರ್ಭದಲ್ಲಿ ಪೊಲೀಸರು ಈಗಾಗಲೇ ಸಂಗ್ರಹಿಸಿದ್ದಾರೆ ಅನ್ನುವಂಥ ವಿಚಾರ. ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಸಾಕ್ಷ್ಯಗಳು. ಪ್ರತಿಯೊಂದು ಸಾಕ್ಷ್ಯಗಳು ಕೂಡ ಇಲ್ಲಿ ಬಹಳ ಕಥೆಗಳನ್ನ ಹೇಳುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಕ್ರೌರ್ಯವನ್ನ ಸಾಕ್ಷಿಯಾಗಿ ಹೇಳ್ತಾ ಇರುವಂತಹ ಸಾಕ್ಷಿಗಳಿದ್ದು ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳನ್ನು ಕೂಡ. ಡಿ ಗ್ಯಾಂಗ್ನ 16 ಸಾಕ್ಷ್ಯಗಳೇನಿದೆ ಸೊ ಅದನ್ನ ಈಗ ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀವಿ. ಆರೋಪಿಗಳು ಶೆಡ್ಗೆ ಹೋಗುವಂತಹ ಸಂದರ್ಭದ ಸಿಸಿಟಿವಿ ದೃಶ್ಯಾವಳಿಗಳು, ಇದನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಎರಡನೇದಾಗಿ ಹತ್ಯೆ ಸ್ಥಳದಲ್ಲಿದ್ದಂಥ ಆರೋಪಿಗಳ ಟವರ್ ಡಂಪ್ ಡೀಟೇಲ್ಸ್, ಅದನ್ನು ಕೂಡ ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಮೂರನೇದಾಗಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದಿರುವಂತಹ ಕಾರು, ಸೊ ಅದು ಕೂಡ ಈಗ ಪೊಲೀಸರ ವಶದಲ್ಲೇ ಇದೆ. ಇನ್ನು ಶವವನ್ನ ಸಾಗಾಟ ಮಾಡೋದಕ್ಕೆ ಬಳಸಿದ್ದಂತಹ ಕಾರ್ಗಳು, ಸೊ ಅದನ್ನು ಕೂಡ ಸೀಸ್ ಮಾಡಲಾಗಿದೆ. ಇನ್ನು ಐದನೇದಾಗಿ ಆರೋಪಿಗಳ ಮೊಬೈಲ್ ಕಾಲ್ ರೆಕಾರ್ಡಿಂಗ್, ಅದನ್ನು ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ. ಇನ್ನು ಆರೋಪಿಗಳ ಮೊಬೈಲ್ಗಳ CDR ವಿವರಗಳನ್ನು ಕೂಡ ಯಾರ ಜೊತೆ ಎಲ್ಲ ಮಾತಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ. ಇನ್ನು ಏಳನೇದಾಗಿ ಶವ ಬಿಸಾಡಿ ವಾಪಸ್ ಬರುವಂತಹ ಕಾರಿನ ದೃಶ್ಯಾವಳಿ. ಇನ್ನು ಮತ್ತೊಂದು ಕಡೆ ಎಂಟನೇದಾಗಿ ಆರೋಪಿಗಳಿಗೆ ದರ್ಶನ್ ನೀಡಿರುವಂಥ 30 ಲಕ್ಷ ಹಣ, ಇದು ಕೂಡ ಬಹಳ ಪ್ರಮುಖ ಆಗತ್ತೆ. ಇದನ್ನು ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗ ಪ್ರಯತ್ನಗಳಾಗ್ತಿದೆ. ಇನ್ನು ಒಂಬತ್ತನೇದಾಗಿ ಹಲ್ಲೆ ಮಾಡೋದಕ್ಕೆ ಬಳಸಿದ್ದಂತಹ ಶೆಡ್ನಲ್ಲಿದ್ದಂತಹ ಕಬ್ಬಿಣದ ವಸ್ತುಗಳು. ಇನ್ನು 10ನೇದಾಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿದ್ದ ಮರದ ರಿಪೀಸ್. ಅದಾದ ನಂತರ ರೇಣುಕಾ ಸ್ವಾಮಿಯನ್ನ ಕಟ್ಟಿ ಹಾಕೋದಕ್ಕೆ ಬಳಸಿದ್ದಂಥ ಹಗ್ಗ, ಸೊ ಅದನ್ನು ಕೂಡ ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಕೊಲೆ ಕೇಸ್ನ ಆರೋಪಿಗಳು ನೀಡಿರುವಂತಹ ಹೇಳಿಕೆಗಳೇನಿದೆ ಅದು 12ನೇ ಸಾಕ್ಷಿಯಾಗಿದೆ. ಇನ್ನು ಹತ್ಯೆಗೀಡಾಗಿರುವಂತಹ ರೇಣುಕಾ ಸ್ವಾಮಿ ಧರಿಸಿದ್ದಂತಹ ಬಟ್ಟೆಗಳು, ಅಲ್ಲಿ ಬಟ್ಟೆಗಳನ್ನ ಬದಲಾಯಿಸಲಾಗಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಇರೋದು. ಇನ್ನು 14ನೆಯ ಸಾಕ್ಷ್ಯ ಕೊಲೆಯ ಬಗ್ಗೆ ಇನ್ಸ್ಪೆಕ್ಟರ್ ಸಲಹೆಯನ್ನ ಪಡೆದಿರೋದು, ಸೊ ಅದು ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ಆ ಇನ್ಸ್ಪೆಕ್ಟರ್ ಯಾರು ಅನ್ನುವಂಥದ್ದು. ಇನ್ನು ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕರೆ ಮಾಡಿರುವ ವಿವರ ಕೂಡ ಇದೆ. ಇನ್ನು 16ನೇದಾಗಿ ಆರೋಪಿಗಳು ಬಳಸಿದ್ದಂಥ ನೀರು, ಮದ್ಯದ ಬಾಟಲ್ಗಳು, ಇದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಸಾಕ್ಷ್ಯಗಳಾಗಿ ದಾಖಲಿಸಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿರುವಂತಹ ಸಾಕ್ಷ್ಯಗಳಿದು. ಸೊ ಈ ಎಲ್ಲ ಸಾಕ್ಷ್ಯಗಳನ್ನು ಆಧರಿಸಿ ಸೊ ಈ ಒಂದು ತನಿಖೆ ಬಹಳಷ್ಟು ಪ್ರಮುಖ ಘಟ್ಟವನ್ನು ತಲುಪ್ತಾ ಇದೆ ಅಂತಲೇ ಹೇಳಬಹುದು. ನಾವು ಒಂದಷ್ಟು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳು ಏನಿದೆ ಅದನ್ನು ಸಂಗ್ರಹ ಮಾಡಿರುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸ್ಥಳ ಮಹಜರು ನಡೆದಿರುವಂತಹ ದಿನದ ಅವತ್ತು ಆ ಒಂದು ಸ್ಥಳದಲ್ಲಿ ವಶಪಡಿಸಿಕೊಂಡಿರುವಂತಹ ವಸ್ತುಗಳನ್ನು ನಾವು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀವಿ. ವಾಹನಗಳು ಕೂಡ, ಹಲವು ವಾಹನಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಶವವನ್ನು ಸಾಗಾಟ ಮಾಡಿರುವಂಥದ್ದು, ಒಂದು ಕಡೆಯಿಂದ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬಂದಿರುವಂಥದ್ದು. ಇನ್ನು ಈ ಟಾಟಾ ಏಸ್ ವಾಹನ, ಆ ವಾಹನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆ ಒಂದು ಸಂದರ್ಭದಲ್ಲಿ ಹಲ್ಲೆಯನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅದರ ಕಲೆಯಾಗಿತ್ತು. ಇನ್ನು ದರ್ಶನ್ ಬರುವಂತಹ ಸಂದರ್ಭದ CCTV ದೃಶ್ಯಗಳು ಕೂಡ ಇದೆ. ಎಲ್ಲವೂ ಕೂಡ ಪೊಲೀಸರು ಈಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಈ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಸಾಕ್ಷ್ಯಗಳು ಎನಿಸಿಕೊಂಡಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಪೊಲೀಸರು ಸಂಗ್ರಹಿಸಿಕೊಂಡಿದ್ದಾರೆ. ಹೀಗಾಗಿ ಒಟ್ಟು 16 ಅತ್ಯಂತ ಪ್ರಮುಖವಾಗಿರುವಂತಹ 16 ಸಾಕ್ಷ್ಯಗಳು ಈಗ ಪೊಲೀಸರ ವಶದಲ್ಲಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭರತ್, ನಾವು ಗಮನಿಸ್ತಾ ಇದ್ದೀವಿ 16 ಪ್ರಮುಖ ಸಾಕ್ಷ್ಯಗಳು. ಬಹಳಷ್ಟು ಈಗ ಈ ಎಲ್ಲ ಸಾಕ್ಷ್ಯಗಳನ್ನು ಗಮನಿಸ್ತಾ ಇದ್ರೆ ಈ ಒಂದು ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಸೊ ಇದು ಕಾನೂನಿನ ಕುಣಿಕೆ, ಈ ಒಂದು ಗ್ಯಾಂಗ್ಗೆ ಇದೀಗ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ ಅಂತಲೇ ಹೇಳಬಹುದು. ಏನೇನು ಡೀಟೇಲ್ಸ್ ಇದೆ? ಮಧುಕರ್, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿಗಳನ್ನ
ಬಂಧಿಸಿ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ವಿಚಾರಣೆಯನ್ನ ಮೊದಲಿನ ಹಂತದಿಂದ ಇಲ್ಲಿವರೆಗೆ ಅಂದ್ರೆ ಏನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡ 4 ದಿನಗಳವರೆಗೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ 15ಕ್ಕೂ ಹೆಚ್ಚು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಹಂತವಾಗಿ ಏನು ಈ ಒಂದು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ RR ನಗರದಲ್ಲಿರ್ತಕ್ಕಂತಹ ಪಟ್ಟಣಗೆರೆಯ ಶೆಡ್ಗೆ ಕರೆದುಕೊಂಡು ಬರ್ತಾರೆ. ಅಲ್ಲಿಂದ ಆತನನ್ನ ಹತ್ಯೆ ಮಾಡಿ ನೇರವಾಗಿ ಇಲ್ಲಿ ಸುಮನಹಳ್ಳಿ ಆ ಒಂದು ಬಳಿಯಲ್ಲಿ ರಾಜಕಾಲುವೆ ಬಳಿಯಲ್ಲಿ ಮೃತದೇಹವನ್ನ ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ಅಲ್ಲಿವರೆಗೆ ಸಾಕಷ್ಟು ಸಾಕ್ಷ್ಯಗಳನ್ನ ಇದೀಗ ಪೊಲೀಸರ ತಂಡ ಕಲೆ ಹಾಕಿರುವಂತದ್ದು ಹಂತವಾಗಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮೊದಲಿಗೆ CCTV ದೃಶ್ಯಾವಳಿಗಳು, ಅದರ ಜೊತೆಯಾಗಿ CDR ಅಂದ್ರೆ ಈ ಒಂದು ಆರೋಪಿಗಳ ನಡುವೆ ಯಾರ್ಯಾರು ಯಾರಿಗೆ ಕಾಲ್ ಮಾಡಲಾಗಿತ್ತು ಮತ್ತು ಯಾರ ನಡುವೆ ಸಂಭಾಷಣೆಯನ್ನು ನಡೆಸಲಾಗಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು CDR, ಅದರ ಜೊತೆಯಾಗಿ ಟವರ್ ಡಂಪ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಒಂದು ಲೊಕೇಶನ್ ಅಲ್ಲಿ ಈ ಒಂದು ಆರೋಪಿಗಳ ಒಂದು ಮೊಬೈಲ್ ಸಂಖ್ಯೆ ಎಷ್ಟು ಸಮಯದವರೆಗೆ ಇತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಮಾಹಿತಿ ಕಲೆ ಹಾಕೋ ನಿಟ್ಟಿನಲ್ಲಿ ಟವರ್ ಡಂಪ್ ಅನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಯಾಗಿ ಏನು ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಂತಹ ವಾಹನ, ಜೊತೆಗೆ ಇಲ್ಲಿಂದ ಮೃತದೇಹವನ್ನ ಕೊಂಡೊಯ್ದಂತಹ ವಾಹನ, ಇವೆಲ್ಲ ವಾಹನವನ್ನು ಕೂಡ ಈಗಾಗಲೇ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಅದರ ಜೊತೆಯಾಗಿ ಈ ಕೃತ್ಯವನ್ನ ಒಂದು ದಾರಿ ತಪ್ಪಿಸುವಂತ ಉದ್ದೇಶದಿಂದ ಹಣವನ್ನು ನೀಡಲಾಗಿತ್ತು ಅಂತಕ್ಕಂಥ ಒಂದು ಏನು ಮಾಹಿತಿ ಇದೆ. ಇದರ ಆಧಾರದಲ್ಲಿ ಸುಮಾರು 30 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಯನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂತದ್ದು. ಈಗಾಗಲೇ ಏನು ಟೆಕ್ನಿಕಲ್ ಈಗಾಗಲೇ ಮತ್ತೊಂದು ದೃಶ್ಯಗಳು ಕಾಣಬಹುದು. ಈಗಾಗಲೇ ಆರೋಪಿಯನ್ನ ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಏನು ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋಗ್ತಿರುವಂತಹ ಒಂದು ದೃಶ್ಯ. ಈಗಾಗಲೇ ಏನು ಈ ಒಂದು ಆರೋಪಿಯನ್ನ ಕರೆದುಕೊಂಡು ಹೋಗಿ ಮತ್ತೊಮ್ಮೆ ಸ್ಥಳ ಮಹಾಜರ್ ಮಾಡುವಂತಹ ಒಂದು ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಈಗ ಈ ಒಂದು ಆರೋಪಿಗಳು ನೀಡಿರುವಂತಹ ಹೇಳಿಕೆ ಆಧಾರದಲ್ಲಿ ಸಾಕಷ್ಟು ಮಾಹಿತಿಗಳು ಅಂದ್ರೆ ಏನು ಇವರ ನಡುವೆ ನಡೆದಂತಹ ಕಾನ್ವರ್ಸೇಷನ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕಾಲ್ ರೆಕಾರ್ಡ್ ಇರ್ಬೋದು ಮತ್ತು ಆ ಸ್ಥಳದಲ್ಲಿ ಯಾವುದಾದ್ರೂ ಫೋಟೋಗಳು ತೆಗೆದಿದ್ರೆ ಇವೆಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಗಳಾಗ್ತವೆ. ಜೊತೆಗೆ ಏನು ಈ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಇವೆಲ್ಲ ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಈ ಒಂದು ಎವಿಡೆನ್ಸ್ ಗಳನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಅದರ ಜೊತೆಯಾಗಿ ಈ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥ ಆರೋಪಿಗಳ ಹೇಳಿಕೆ ಅಂದ್ರೆ A1 ನಿಂದ ಹಿಡಿದು ಕೊನೆಯವರೆಗೆ ಅಂದ್ರೆ ಸುಮಾರು 17 ಜನ ಏನು ಆರೋಪಿಗಳಿದ್ದಾರೆ, ಸೊ ಇವರೆಲ್ಲರ ಹೇಳಿಕೆಯನ್ನು ಕೂಡ ತಾಳೆ ಮಾಡಲಾಗುತ್ತೆ. ಜೊತೆಗೆ CCTVಗೆ ಸಂಬಂಧಪಟ್ಟಂತೆ ಅಲ್ಲಿನ ಏನು ಮಹಾಜರನ್ನ ನಡೆಸಿದ್ದಾರೆ. ಜೊತೆಗೆ FSL ತಂಡದ ಒಂದು ತಂಡ ಕೂಡ ಅಲ್ಲಿ ಪರಿಶೀಲನೆ ನಡೆಸಿದೆ. ಅಲ್ಲಿ ಸಿಕ್ಕಂತಹ ಏನು ಫಿಂಗರ್ ಪ್ರಿಂಟ್ ಇರ್ಬೋದು, ಫುಟ್ ಪ್ರಿಂಟ್ ಇರ್ಬೋದು, ಅಥವಾ ಮೃತದೇಹದ ಮೇಲೆ ಸಿಕ್ಕಂತಹ ಬಟ್ಟೆ ಅಥವಾ ಯಾವುದಾದ್ರೂ ನೀರಿನ ಬಾಟಲ್ ಮೇಲೆ ಪತ್ತೆಯಾದಂತಹ ಬೆರಳಚ್ಚು, ಇವೆಲ್ಲವನ್ನು ಕೂಡ ಈ ಒಂದು ತಾಳೆ ಹಾಕಲಾಗುತ್ತೆ. ಹಾಗಾಗಿ ಏನು FSL ವರದಿಗೂ ಕೂಡ ಈಗಾಗಲೇ ಏನು ಪೊಲೀಸರು ಕಾಯ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ವರದಿ ಸಿದ್ಧವಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ತಿಳಿದು ಬರ್ತಿದೆ. ಹಾಗಾಗಿ ಆ ವರದಿಯನ್ನು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತಾಳೆ ಹಾಕಲಾಗುತ್ತೆ. ಮತ್ತು ರೇಣುಕಾಸ್ವಾಮಿಗೆ ಮೇಲೆ ಯಾವ ಒಂದು ಆಯುಧದಿಂದ ಹಲ್ಲೆಯನ್ನ ಮಾಡಲಾಗಿತ್ತು ಆ ಆಯುಧವನ್ನು ಕೂಡ ಇವರು ವಶಪಡಿಸಿಕೊಂಡಿರುವಂತದ್ದು. ಜೊತೆಗೆ ಆತನನ್ನ ಕಟ್ಟಲು ಬಳಸಿದಂತಹ ಹಗ್ಗ ಇರ್ಬೋದು ಮತ್ತು ಆತನನ್ನ ಥಳಿಸಿದಂತಹ ರೀಪರ್ ತುಂಡು, ಇವೆಲ್ಲವನ್ನು ಕೂಡ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭ ಇವೆಲ್ಲವನ್ನು ಕೂಡ ಆ ಒಂದು ದಾಖಲೆ ಮುಖಾಂತರ ಉಲ್ಲೇಖವನ್ನ ಮಾಡ್ತಾರೆ. ಹಾಗಾಗಿ ಪೊಲೀಸರು ಕೂಡ ಇನ್ನಷ್ಟು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಹಾಗಾಗಿ ಇಂದು ಕೂಡ ಕೆಲವೊಂದು ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರ್ ಮತ್ತೊಮ್ಮೆ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಭರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.